ಆತ್ಮೀಯ UH-16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ ಎಂ ಮಲ್ಲಪ್ಪ ಜೋತವ್ರ. ಆತ್ಮೀಯರೇ, ನಮ್ಮಲ್ಲಿ ಒಂದು ಮೂಮೆಂಟ್ ಉತ್ತರ ಕನ್ನಡದಲ್ಲಿ ಭಾಳ ಚೆನ್ನಾಗಿ ಬೆಳೀತಾ ಇದೆ. ಅದೇ ಮುಖ್ಯವಾಗಿ ಹೇಳುವಂಥದ್ದು, ಶಶಿಕಾಂತ್ ಗುರೂಜಿ ಅಥವಾ ಪಡಸಲಗಿಯವರು ತಮ್ಮ ಜೊತೆಗೆ ಪೂಜಾರಿ ಅವರನ್ನು ತೆಗೆದುಕೊಂಡು ಅವ್ರ ನೇತೃತ್ವದಲ್ಲೇ ಉತ್ತರ ಕನ್ನಡದಲ್ಲಿ ರೈತ ಜಾಗೃತಿ ಭಾಳಷ್ಟು ಈ ಸಂದರ್ಭದಲ್ಲಿ ಆಗ್ತಾಯಿದೆ. ಉತ್ತರ ಕರ್ನಾಟಕ ಆಯಿತು, ದಕ್ಷಿಣ ಕರ್ನಾಟಕದಲ್ಲೂ ಹೋಗ್ತಾ ಇದೆ, ಭಾಳ ಮಕ್ಕಳೆಲ್ಲ ಸುತ್ತ ಹಾಕಿದ್ದೆ. ಇವತ್ತು ಹೌದು, ಈಗಾಗಲೇ ಗೊರ್ಲಾಪುರ ಮುಮ್ಮೇಳದಿಂದ ವಿಶೇಷವಾಗಿ ಈ ಒಂದು ಮೂಮೆಂಟಿಗೆ, ಅದರಲ್ಲೂ ರೈತರ ಹೋರಾಟಕ್ಕೆ ಒಂದು ಎಲ್ಲೆಲ್ಲದ ಬೆಲೆ ಬಂದದೆ. ಇವತ್ತು ಅವ್ರ ಧ್ವನಿಗೆ, ಅದರಲ್ಲೂ ಶಶಿಕಾಂತ್ ಗುರೂಜಿ ಅವ್ರ ಧ್ವನಿಗೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಕಿವಿಗೊಡ್ತಾ ಇದ್ದಾರೆ, ಒಂದಿಷ್ಟು ಪಾಲಿಸ್ತಾ ಇದ್ದಾರೆ. ಅದರ ಪೂರ್ಣ ಪ್ರಮಾಣದಲ್ಲಿ ಬದಲಾಗಿದ್ದಾರೆ ಅಂತಲ್ಲ. ಯಾಕಂದ್ರೆ ಆ ರಾಜಕಾರಣಿಗಳಿಗೂ ಗೊತ್ತದ, ಅಧಿಕಾರಿಗಳಿಗೂ ಗೊತ್ತದ, ಇದು ಭಾಳ ಸುದ್ದಲ್ಲ, ಹಂಗೆ ಹೋರಾಟ ಮಾಡ್ತಾರೆ ಹೋಗ್ತಾರೆ ಅಂತೇಳಿ. ಯಾಕೆ ಹಿಂದೆ ಬಾಬಾಗೌಡ ಪಾಟೀಲ್ ಮಾಡಿದರು, ಅದ್ರ ಜೊತೆಗೆ ನಮ್ಮ ನಂಜುಂಡ ಸ್ವಾಮಿಗಳು ಮಾಡಿದರು, ರುದ್ರಪ್ಪ ಅವ್ರು ಮಾಡಿದರು, ಅನೇಕರು ಪ್ರಯತ್ನ ಮಾಡಿದರು. ಭಾರತದ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ ಅನೇಕರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಈ ದೇಶದ ಒಂದಿಷ್ಟು ಪ್ರಧಾನಿನೂ ಆಗಿದ್ದರು ಚಲನ ಸಿಂಗ್ ಕೆಲವು ದಿನ. ಅದು ಬಿಟ್ಟರೆ ಮತ್ತೇನಿಲ್ಲ. ಯಾಕೆ ಅಲ್ಲಿ ರಾಕೇಶ್ ಅವರಾಗಿರ್ಬೋದು, ಇನ್ನೂ ಅನೇಕ ಬರ್ತಾ ಇದ್ದಾರೆ ಅಲ್ಲಿ ಹೋರಾಟಗಾರರು. ಆದರೆ ವ್ಯವಸ್ಥೆಗೆ ಅವರಿಂದ ಒಂದಿಷ್ಟು ಪ್ರತಿಭಟನೆ ಮಾಡಿ ಅನುಕೂಲಗಳನ್ನು ಮಾಡಿದ್ದಾರೆ ರೈತರಿಗೆ. ಇಡೀ ರೈತರ ಕೈಗೆ ಇಡೀ ವ್ಯವಸ್ಥೆ ಬರುವಂಥದ್ದು ಅಥವಾ ತರಿಸುವಂಥದ್ದು ಯಾರಿಗೂ ಸಾಧ್ಯ ಆಗಿಲ್ಲ. ಆದರೆ ಸುಲಭದೂ ಇಲ್ಲ. ಯಾಕಂದರೆ ಈಗಾಗಲೇ ಈ 50% ಜನ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದನ್ನು ಭಾಳ ಸೂಕ್ಷ್ಮವಾಗಿ ಜನಜಾಗೃತಿ ಮಾಡುವಂಥದ್ದು, ರೈತ ಜಾಗೃತಿ ಮಾಡುವಂಥದ್ದು ಭಾಳ ಮಹತ್ವದ. ನಮ್ಮ MS ಸ್ವಾಮಿನಾಥನ್ ಅವ್ರು ಹೇಳಿದರು, ಅವ್ರು ಹೇಳಿದ ಪ್ರಕಾರ ಆಗಿದ್ದರೆ ಇವತ್ತು ಇಡೀ ಈ ದೇಶ ಏನಪ್ಪ ಅಂದ್ರೆ ಸಂಪತ್ತು ನಿಶ್ಚಿತವಾಗಿ ಆಗ್ತದೆ. ಯಾಕಂದ್ರೆ C2+2 ಅಂತಾರೆ. ಅದನ್ನು ನಮ್ಮ ಇವ್ರದ್ದು ನೆನಪಾಗ್ತಾ ಇಲ್ಲ ನನಗೆ. ಅವ್ರು ಸಿದ್ಧಾಂತ ಮಾಡಿದ್ರಪ್ಪ ಅಂದ್ರೆ ಬೆಳೆದ ಬೆಳೆಗೆ ಖರ್ಚಾಗಿದ್ದು, ಭೂಮಿಯ ಖರ್ಚು ಎಲ್ಲ ತಗೋ, ಲೇಬರ್ ಖರ್ಚು ತಗೋದು, ಅದನ್ನ 50% ಹಾಕಬೇಕು ಅಂತ ಹೇಳಿದರು. ಆ ರೀತಿ ತೆರಿಗೆ ಸಿಸ್ಟಮ್ ಆಗಬೇಕು, ನಮಗೆ ಸಿಗಬೇಕು ಅಂತೇಳಿ MS ಸ್ವಾಮಿನಾಥನ್ ಅವರು ಅದನ್ನು ಯಾವ ಸರ್ಕಾರ ಮಾಡಲಿಲ್ಲ. ಮೋದಿಯವರು ತಾವು CM ಇದ್ದಾಗ, ಗುಜರಾತ್ CM ಇದ್ದಾಗ ಅದು ಲೆಟ್ರು ಬರೆದಿದ್ರು, ನಾನು ತೊಗೊಂಡು ಬರ್ತೀನಿ ಅಂತೇಳಿ. ಇವತ್ತಿಗೂ ಇಲ್ಲ, ಅದೆಲ್ಲರಿಗೂ ಗೊತ್ತಿದೆ. ಅಂದರೆ ಇದರರ್ಥ ಯಾವ ರಾಜಕಾರಣಿಗಳು ಬಂದರೂ ಸಹಿತ, ಇವತ್ತಿನ ವ್ಯವಸ್ಥೆ ರಾಜಕೀಯ ಬಂದರೂ ಸಹಿತ ಅವರು ಬದಲು ಮಾಡೋದಿಲ್ಲ. MS ಸ್ವಾಮಿನಾಥನ್ ಬರೋದಿಲ್ಲ. ಇಂಥ ಒಂದು ಪ್ರಸಂಗ ಅದ. ಇಂಥ ಸಂದರ್ಭದಲ್ಲಿ ಈ ರೈತರಿಗೆ ಕಬ್ಬಿಗಾಗಿ ಒಂದಿಷ್ಟು ಪೇಮೆಂಟ್ ಹೆಚ್ಚು ಮಾಡಿಸಿದಂಥ ಒಂದು ಕೀರ್ತಿ